ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ನ ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆಯ್ತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು ಇಲ್ಲಪ್ಪ, ನಾನೇನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋದಿರ ನೀವು ಹೊತ್ತು ಇದು ತಲೆ ಮ್ಯಾಕ್ ಎತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಮೂಗ್ಗೆರಿ ಮನೆಗ್ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ. ಹಂಗಲ್ಲ ಸ್ವಾಮಿ, ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೈ ಮಗನೇ. ಆಯ್ತು ಸ್ವಾಮಿ, ಆಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಾಗ ಬಾಯಿಗೆ ಬಂದ್ಬಿಡ್ತಾವೆ, ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಅದು ಸರಿ. ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೇ, ನಿನ್ನಂಗೆ ಅವ್ರು ಇರ್ತಾವ. ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ, ನಾವು ಕೇಳಿದೀವಿ. ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು, ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ಯಾಕೆ ಆತರ ಮಾತಾಡ್ತಿದೀಯಾ? ಬತ್ತೆ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ? ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ? ಮತ್ತೀಗ ಹೊರ್ಗೋ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್? ಇವ್ರೆ ಯಜಮಾನ್ರೆ, ಅವ್ರ ಬಡ್ಡಿ ಕೊಟ್ಟು ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ತಡಿಯಲ್ಲೇ ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡ ಅಂತಾರ ನೀವು. ಹುಚ್ಚೆ ಕರ್ಮಿ ಹಿಡಿಯರು ಅಂತಂದಾಗ ನಾನು ಮನೇಲಿ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು 50,000 ಮಗ ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿ ಕೊಟ್ಟಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನ್ ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವಲ್ಲ? ಅದಕ್ಕೆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ್ ಕೈಲಿ, ವಿಶಾಲ ಅಕ್ಕನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ್ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನನ್ನ ಮಗ ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ, ಅವ್ರವ್ರ ಮದ್ವೆ ಮನೆಗೆ, ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು, 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ಎಲ್ಲ ಇದು ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ವೈಟ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದೆ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ, ಬೈದಲ್ಲ ವಾಂತಿ. ಇತಿಹಾಸ ಇದೆಲ್ಲ ಏನು ಕತೆ ಹೇಳ್ತಾ ಇಲ್ರ, ಮೂಗಾಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ. ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ
ಮ್ಯಾಗಡಿಕೆ ಕತ್ತಿನ ಸಿರ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ನೀನು ಹಂಗೇಳಲೆ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ ಅಲ್ಲ ಕಡೆ ಮತ್ತೀಗ ನೀನ್ ಹೆಂಗ ಸರಿಯಾಗಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ಅಲ್ಲೇ ಹೊಡಿತೀನಿ ನನ್ನ ಮಗನಲ್ಲ 10 ಜನ ಕುಡಿಯೋದು ಒಬ್ನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ನೀನು ಹೇಳಿದ್ದೇನೋ ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ಮಂತಕ್ ಬತ್ತೀನಿ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಏನ್ ಕರ್ಮನಪ್ಪೋ ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬಾ ನೀನು ಹೇಳು ಈಗ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತ ಏನ್ ಕರ್ಮನಪ್ಪೋ ಇದು ನಮ್ಮ ಇದೇನು ಅಂತ ಹೇಳೋಣ ನಾವು ಏನ್ ಕತೆ ಅಂತ ಹೇಳೋಣ ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ ನೀವು ನಮ್ಮನ್ನಾರ ಆನೆ ಏಣಿ ಹಾಕೊಂಡತ್ತ ಹೊರತು ನಿನಗೆ ಬಂತು ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರ ಈಚಿಗ್ ಬಂದನೋ ನರಸಿಂಹರಾಜ. ಆಯ್ತು ಸ್ವಾಮಿ ತಪ್ಪಾಯ್ತು ಇಡಿ ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತಿದೆ. ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್ ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ ಏನಾಗಿತ್ತು? ಡಿಸ್ಚಾರ್ಜ್ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದನಪ್ಪ ಕಂದ? ಓಹೋ ಇವ್ರು ಕಂದ ಓ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ ಇವ್ರು. ಹಲೋ ಹಲೋ ಕಂದ, ಓ ನಿನಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲ, ನನ್ನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಯಾಕದು ಒಳ್ಳೇದಾಯ್ತು? ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ. ಬರ್ನ್ ಬಿಡ್ತಾನಲ್ಲ ಅನ್ಎಜುಕೇಟೆಡ್ ಅವರೆಲ್ಲ ಲೋಕಜ್ಞಾನ ಇಲ್ಲ, ಜಾಸ್ತಿ ಓದಿಲ್ರ. ನೀನು ಪ್ರಪಂಚ ಸುತ್ತಿದ್ಯ, ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು, ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ಯಾ. ಆದ್ರೆ ನಿನ್ನ ಇರೋ ಹುಟ್ಟೂರ್ ಬಿಟ್ಟು, ನಿನ್ನ ಹೆಂಡತಿಗೆ ಇರೋ ಊರ್ ಬಿಟ್ಟು ಎಲ್ಲಾನ ಕರ್ಕೊಂಡೋಗಿ. ನಿಮ್ದು ಯಾವ ಊರು? ನಮ್ದು ಇಲ್ಲಿ ತುಮಕೂರ್ ಹತ್ರ ಒಂದು 8-9 ಕಿಲೋಮೀಟರ್ ಆಗ ಸ್ವಾಮಿ, ಬಳ್ಳಾಪುರ ಅಂತ. ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗಿ 1-2 ರೌಂಡ್ ಹೊಡ್ಸ್ಬಿಟ್ರೆ ನೀನು ತಿರ್ಗಾ ನೀನ್ ಹೆಂಡತಿಗೆ ಮನೆಗೆ ಬರೋದು ಗೊತ್ತಾಗಲ್ಲ, ಮುಗ್ದೆ ಅಲ್ವಾ? ಹಲೋ ಹಲೋ ಅಲ್ಲಪ್ಪ, ನೀನ್ ಹೆಂಡತಿ ಮುಗ್ದೆ ಅಲ್ವನಪ್ಪ, ಗೊತ್ತಾಗಲ್ಲ. ಮುಗ್ದೆ ಅಲ್ಲ, ಮುಂದಗಡೆ ಅಲ್ಲೊಂಚೂರು ಉಳ್ಕಲ್ಲ ಆಯ್ತು, ಅಷ್ಟೇ, ಮುಗ್ದೇನಲ್ಲ. ಅಲ್ಲಪ್ಪ, ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ. ತುಮಕೂರು ಸಿಟಿನ 1 ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗು ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ. ಹಾ ಕರೆಕ್ಟ್ ಸ್ವಾಮಿ, ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಆಯ್ತು, ಊರ ಆಯ್ತು ಗುಬ್ಬಿ, ಬಿಕ್ಕೆಗುಡ್ಡ, ಅವ್ರ ಊರ್ ಬಿಕ್ಕೆಗುಡ್ಡ ಅಂತ. ತವ್ರ ಮನೆ ಬಿಡು, ಗೊತ್ತಾಗುತ್ತೆ ನನಗೆಲ್ಲ, ದೈವಶಕ್ತಿಯಿಂದ ಗೊತ್ತಾಗುತ್ತೆ. ಒಬ್ಬ ಬಾಮೈದ ಇರ್ಬೇಕಲ್ಲ? ಒಬ್ರಲ್ಲ ಇಬ್ಬರು ಸ್ವಾಮಿ ಬಾಮೈದ. ಅದ್ರಲ್ಲಿ ಒಬ್ಬ ಪಟಿಂಗ. ಓ ಓ ಓ ನನ್ನ ತಾಂಡಗಲ್ಲೆಲ್ಲ ಹಾಕಿ ರಿಮೈಂಡ್ ಮಾಡ್ಸಿದ್ರು. ನಾನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಮತ್ತಿದು ಅದೇ ಹಿಂಗೆ ಸರ್ಕಾರಗಳು ಹಿಂಗೆಲ್ಲ ಆಗ್ತಾವಲ್ಲ, ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ, ಸುದ್ದಿ ಆಗುತ್ತೆ. ನೋಡಪ್ಪ, ನನಗೆ ಬಡವ್ರಿಗೆ 4 ಜನಕ್ಕೆ ಅನ್ನದಾರಿ ತೋರ್ಸ್ಬೇಕೆ ಹೊರ್ತು ನನ್ಗೆ ಅವ್ರ ಬಗ್ಗೆ, ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್? ನಮ್ಗೆ ಅಂತದೆಲ್ಲ ಬೇಕಿರೋದು.
ನೋಡಿ ಇಲ್ಲಿ ಇದ್ರಾಗ ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. TG ದೇವೇಗೌಡ ಇವ್ರೆಲ್ಲನ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು. ಸ್ವಾಮಿ ನೀವು ಸ್ವಾಗತ ಶಿವಣ್ಣನ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ, ನಮ್ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು, ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ? ಸ್ವಾಗತ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ಅಂದು ನೀವು ಅಲ್ಲೆಲ್ಲ ಓದ್ತೀರ, ನಮ್ಮನ್ನು ಬಡವರು ಇಲ್ಲಪ್ಪ, ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ. ಮಾತಾಡಿದ್ರಲ್ಲ ಅವ್ರು ಯಾವ ತಾಲೂಕ್ನಾಗ ಹಂಗಂತ ಕೇಳಿ, ಇವರು ಸ್ವಾಗತ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಒಬ್ರು ಮಾಜಿ MLA ಅಂತ ಇದ್ರು. ಇಲ್ಲ ಇಲ್ಲ ಆತರ ಅಲ್ಲ, ಅವರು ಬೆಂಗಳೂರು ಹತ್ರ ಆನೇಕಲ್. ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ, ಟವರ್ ಇರುತ್ತೆ ಬಂದ್ ಮಾತಾಡಪ್ಪ. ಅಲ್ಲ ಟವರ್ ಇರತ್ತ ಬಂದ್ ಮಾತಾಡಪ್ಪ ನರಸಿಂಹರಾಜು. ಟವರ್ ಒಂದು ನೆಲ್ಲಿ ಹೋಗೋದು ಇಷ್ಟ ಚಿಕ್ಕ ಮನೆ ಸ್ವಾಮಿ, ಆಚೆಗಡೆ ಅಳಿತಾ ಇದೆ. ಇನ್ನ ನಿನ್ನ ಕರೆಕ್ಟ್ ಆಗಿ 48 ದಿವಸದಲ್ಲಿ ನಿನ್ ಮನೆ ಆಗಂಗ್ ನಾನ್ ಮಾಡ್ಕೊಡ್ತೀನಿ. ಆಯ್ತು ಸ್ವಾಮಿ, ಒಳ್ಳೇದು. ನಿನ್ಗ ಅವ್ರವ್ರೆ ಭಕ್ತಾದಿಗಳು ಒಬ್ರು ನಾನು ಟೈಲ್ಸ್ ಕೊಡಿಸ್ತೀನಿ, ಒಬ್ರು ಮಣ್ಣು ಕೊಡಿಸ್ತೀನಿ, ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ. ಆಯ್ತು ಸ್ವಾಮಿ. ನಿನ್ ಬಾಮೈದಿರು ಮಾವದಿರು ಅವರು ಅಣ್ತಮ್ದಿರು ಎಲ್ಲ ಸಹಾಯ ಮಾಡ್ಬೇಕು. ಆಯ್ತು ಸ್ವಾಮಿ. ಹೂವಿನ ಸರ ಎತ್ತದಂಗೆ ಎತ್ತುತ್ತೀನಿ, ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು. ಇದೇನಕ ಒಂದ್ ಕೈ ಆಗಿದೀವಿ ಆಗ್ತದೆ ಸ್ವಾಮಿ. ಇದು ಏನ್ಕಪ್ಪ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡು ಕಟ್ಬಿಟ್ಟೆಲ್ಲ ನಮ್ಮ ಹೆಸರಂತೆ ಮಾಡಿಸ್ಕೊಂಡ್ರೆ ಇದು ಗೌರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ. ತಿಂಗಳಿಗೆ 4,000 ಕಟ್ಟಂಗೆ 10 ಲಕ್ಷ ಕೊಡ್ತಾರೆ. ಅದೇನ್ ಸುಳ್ಳದಿಟ್ಟವನ? ಅದೆಲ್ಲ ಸರ್ಕಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗ ಅದು ಬಂದಿಲ್ಲ. ಓ ಅದನ್ನ ಕೇಳೋ ಪ್ರಶ್ನೆ ನೀನ್ ನನಗೆ. ಅಲ್ಲ ಒಳ್ಳೇದಾಗತ್ರ ಅಂತ ಯಾರು ಬಂಡವಾಳ ಯಾಕೆ ಆಗ್ತೀಯಾ ಲೋನ್ ತಗೊಂಡ್ ಕಟ್ಸು ಅಂತ ಅಂದ್ರು, ಅದಕ್ಕೆ ಸ್ವಾಮಿ ಕೇಳಿದೆ. ಅದನ್ನ ನೀನ್ IT ರಿಟರ್ನ್ಸ್ ಮಾಡ್ಬೇಕಪ್ಪ, IT ರಿಟರ್ನ್ಸ್ ಮಾಡ್ಬೇಕು. ಅದೆಲ್ಲ ದುಡ್ಡು ಕಟ್ಟಿದಂತ ಟ್ಯಾಕ್ಸ್ ಕಟ್ಬೇಕು ನೀನ್ ಇರೋ ದುಡ್ಡುಗದಕ್ಕೆ. ಅದೆಲ್ಲ ಮಾಡ್ಸಿದ್ರೆ 16,000 ರೂಪಾಯಿ ಕೇಳಿದಾರ ಸ್ವಾಮಿ. ಅದಿರ್ಲಿ. ಹೌದು ಸ್ವಾಮಿ. ಈಗ ನಿಮಗೆ ತಿಳಿಸಿರ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ. ನಮಗೇನ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ, ಕೆರೆ ಇದೆಯಾ ನಿಮ್ ಮನೆ ಹಿಂದ್ಗಡೆ? ಮನೆ ಹಿಂದ್ಗಡೆ ಇಲ್ರ, ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮೂರು ಸೆಂಟ್ರಲ್ಲಿ, ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ. ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ. ಇದು ಚಾನಲ್ ನೀರ್ ಬಂದು. ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವೋ ಅದನ್ನ ಹೇಳು. ಐತೆ ಸ್ವಾಮಿ. ಮತ್ತೀಗ ಅದನ್ನ ಹೇಳ್ಬೇಕು. ನಿಮ್ದು ನೀರೇ ಕಾಣಿಸ್ತಾ ಐತೆ ನನ್ಗೆ ಬರೀ. ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ? ಹ್ಞೂ ಸ್ವಾಮಿ. ಆಮೇಲೆ ಮನೆ ಹತ್ರ ಒಂದು ದೊಡ್ಡ ವೃಕ್ಷ ಐತೆ. ವೃಕ್ಷ ಅಂದ್ರೆ ಮರ. ಟೂ ವೀಲರ್ ಗಾಡಿ ಐತೆ. ನಿಮ್ ಮನೆ ಅಕ್ಕಪಕ್ಕ ಆಟೋ ರಿಕ್ಷಾ ಇಲ್ಲ. ಆಟೋ ರಿಕ್ಷಾ ಅಲ್ಲ, ಮರ ದೊಡ್ಡ ಮರ. ವೃಕ್ಷ ಅಂದ್ರೆ ಮರ ಅಂತ. ನಾನು ಆಟೋ ರಿಕ್ಷಾ ಅಂತ ಅಂತಿದ್ದೆ. ನಾನು ಟೂ ವೀಲರ್ ಐತೆ. ಹಲೋ, ಹಳ್ಳಿ ಮರ ಐತೆ. ಅದನ್ನೇ ಹೇಳ್ತಾ ಇರೋದ್ ನಾನು. ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ? ಟೆಂಪರವರಿ ಹೋಗ್ತಾವ್ರ ಸ್ವಾಮಿ. ಇದು ಅಂತ HL ಗೌರ್ಮೆಂಟ್ ಕೆಲ್ಸಕ್ಕೆ ಮಾಡ್ಕೊಡ್ಲಾ? ಮಾಡ್ಕೊಡಿ ಸ್ವಾಮಿ. ಮಗಳು ಗಂಡ್ ನೋಡ್ತಿದ್ಯಾ? ಗಂಡೇನ್ ನೋಡ್ತಾ ಇಲ್ಲ. ಸಲ ಒಂದ್ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಅದನ್ನ AR ಆಫೀಸರ್ ಬಂತು. ಗುಣ ಮುಖ್ಯ ಅಲ್ವಾ? ಆಯ್ತು ಸ್ವಾಮಿ. ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ ಸ್ವಾಮಿ. ನೀವು ಜಾಗಕ್ಕೆ ಬರ್ತೀವಿ. ಅಲ್ಲ, ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ. ಮಗಳಿಗೆ ಒಳ್ಳೆ ವರ ಬರಂಗ್ ಮಾಡ್ಕೊಡ್ತೀನಿ. ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡಿಕೊಂಡು ಓಡಾಡ್ತೀಯಲ್ಲ, ನೀನ್ ಸರಿ ಇಲ್ಲ. ನೀನು ಚಂಗ್ಲು ನೀನು. ಅಲ್ಲ ಟವರ್ ಇರತ್ತ ಮಾತಾಡಪ್ಪ. ಒಂದೇ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಪ್ರಯೋಗ ಮಾಡ್ಲಾ? ಟವರ್ ಇರತ್ತ ಬಂದ್ ಮಾತಾಡು. ಕೇಳಿಸ್ತೈತೆ. ಆಮೇಲೆ ಈಗ ಅವೆಲ್ಲ ಬಿಡು, ಜೀವನದಲ್ಲಿ ಮುಂದೆ ಬರ್ತೀಯ. ನೀನ್ ಏನ್ ಕೊಡ್ತೀಯ ನಂಗೆ ಜೀವನದಲ್ಲಿ? ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಸ್ವಾಮಿ 1 ಗಂಟೆ ಮಾಡಿಸ್ಕೊಡ್ತೀನಿ. ಎಲ್ಲಿಗೆ? ತಾಯಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿದು ಒಂದು ಪೈಪ
ಆಯ್ತು, ನಿನ್ ಭಕ್ತಿಯಿಂದ 5 ರೂಪಾಯಿ ಕೆಲಸ ಮಾಡ್ಕೊಡು, ನಾವೇನ್ ಇಷ್ಟೇದು ಅಂತ ಕೇಳಲ್ಲ, ಆಯ್ತಾ? ಆಯ್ತು. ಆ ಓ ಆಯ್ತು, ಅವೆಲ್ಲ ಮಾಡಿಸ್ಕೊಡು, ನಿಂಗೆಲ್ಲ ಒಳ್ಳೇದಾದ್ಮೇಲೆ. ಓ ಈಗ ಮಗಳು ಏನಾದ್ಲು ಸುಮ್ನ ಆದ್ಲಾ ಇನ್ನೇನಂತೆ? ನಿನ್ ಮಗಳು ಅಂದ್ರೆ ನಿನ್ ಹೆಂಡತಿ. ನನ್ನ ಹೆಂಡತಿರು ಅಂತಂದ್ರೆ ಆಗ ಆ ಕಡೆಗೆ ಹೋಗಿವ್ರ ಸ್ವಾಮಿ, ಎಲ್ಲ ಎಲ್ಲ ರೂಮ್ ಆ ಕಡೆಗೆ, ಬಾತ್ರೂಮ್ಗ. ನೀನು ಆಮೇಲೆ ಈ ಬೇರೆ ಚಂಗ್ಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ. ನಮಸ್ಕಾರ, ಇದು ಬೆಳಗ್ಗೆ ಮಾಡಿ ಸ್ವಾಮಿ. ಆಯ್ತು. ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ಗ್ಯಾಸ್ಟ್ರಿಕ್ ಈಗ ನಮ್ಮರು ಇದು ಫೋನ್ ಮಾಡಿದ್ರು, ನಮ್ಮ ಬಾಮೈದ, ಅದಕ್ಕೆ ಮಾಡ್ದು ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು? ಆಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ನಮಸ್ಕಾರ ಸುಮ್ನೆ ನಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ, ಇದು ಗಾಡಿಗೆ ಹೋದ್ರು. ದೊಡ್ಡ VIP ನೀನು. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ಸಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ಬೆಳಗ್ಗೆ ಕೇಳಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಆಯ್ನಾ ಇಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದ್ ನಾನು, ಬೇಕು ನನ್ ಮಗನೇ. ಸ್ವಾಮಿ ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಏನು ಫೋನ್ ಮಾಡ್ತಾ ಇಲ್ವಾ? ಅಮ್ಮನ ಕೈಲಿ ಹೇಳವ್ರಿ. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಟ್ಟಿ ಅಮ್ಮನ ಕೈಲಿ ಹೇಳವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಟ್ಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಇನ್ನೇನು ಇಲ್ಲ ಅಂತ ಅಂದ್ರಲ್ಲ ನೀವು, ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನ್ ಗೊತ್ತಾಗಲ್ಲ ಅನ್ಕಂತೀಯ ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ವಿ ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತಿತ್ತು ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ,
ಹುಡುಗ ತುಂಬಾ ಒಳ್ಳೇನು. ಮನೆ ಮಾಡ್ಕೊಡ್ತೀನಿ ಅಂದ್ರೆ ಮನೇನು ನಿಂತು ಅವ್ರು ತಗರಲ್ ಒಂದೆಲ್ಲ ನನಗೇನ್ ಬೇಕಾಯ್ತು ಬೆಳಿಗ್ಗೆ ಏನು ಕಂದ ಟೀ ಕೊಡು ಬಿಸಿ ಕಂದ. ಏನ್ ಕಂದ ಅಲ್ಲ ಏನ್ ಸ್ವಾಮಿ ನಾನು ಹೇಳ್ತಿರೋದು ಏನ್ ಗೊತ್ತೇನು, ಗುರುಬೇನ. ಹಲೋ ಸ್ವಾಮಿ, ಹಲೋ ಸ್ವಾಮಿಗಳೇ. ಏನಪ್ಪ ಅದು ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ, ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ಹೌದಾ, ನಿನ್ನ ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ ಮನೆ ಗೊತ್ತಾಗ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೇನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಇಬ್ರು ಬುಡುಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ ನೀನು? ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ ಕಂದ. ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಎಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ನಾನಲ್ಲ ಕಣೋ. ಮತ್ತೆ ಯಾಕೆ ಸ್ವಾಮಿ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಅತಿಗೆಟಾಗಿ ನೀರ್ ಮುಟ್ಟುವಾಗ ಕೆರೆತಾಗ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಡಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಬರೀ ಮಾತಿರ್ ಕೈ ಇಲ್ದಂಗ್ ಮಾಡ್ತೀನಿ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದಿರೇನು? ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಾಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ಕೆಲ್ಲೂ ಹೋಗ್ಲಿಲ್ವನು? ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದು ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲನು? ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲನು? ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ, ಅಲ್ಲ 7 ಸುತ್ತಳ್ಳಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಂಗ್ ನಮ್ ಬಿಡಿ. ಓಡಾಡ್ತಾ ಇದ್ದಾರೆ. ನಾವಿವಾಗ ಮೊನ್ನೆ ನಮ್ಮ ಮಂದೇವ್ರು ಕದ್ರಿಗೆ ಹೋಗಿ ಬಂದಿವಿ, ಸೂಲ್ದಪ್ಪನ ದೇವ್ರಿಗೆ ಹೋಗ್ತಿವಿ, ಆಮೇಲೆ ಸಿಕ್ಕಂದೂರ್ಗೆ ಹೋಗ್ತಿವಿ, ಧರ್ಮಸ್ಥಳಕ್ಕೆ ಹೋಗ್ತಿವಿ. ಸ್ವಾಮಿ, ನೀನು ಮಾಡಿರೋ ಪಾಪ ಕಳ್ಕಣಕ್ಕೆ ದೇವ್ರಿಗೆ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ? ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ. ಮತ್ತೆ ನಾನು ಕದ್ರಿಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿರೋ ಪಾಪ ಕಳ್ದೋಗುತ್ತೇನಪ್ಪ? ಇಲ್ಲ ಸ್ವಾಮಿ. ಮತ್ತೀಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲಾರು ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿ, ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಏನೋ ನಾವು ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ಮಕ್ಳು ಸಂಸಾರ ಚೆನ್ನಾಗಿಡೋದಂತ ಕೈ ಮುಗಿದು ಬರ್ತೀವಿ ಸ್ವಾಮಿ. ಅವ್ರಿಗೆ 3 ಅಕ್ಷರ ಅಂದಲ್ಲ, ಅವ್ರ ಹೆಸರೇನಪ್ಪ? ಹೆಸರು ಗೊತ್ತಿಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರವ್ರನ್ನ ತಲೆ ಹಿಡಿತಾರೆ ಹೋಗಿ, ದುಡ್ಡು ಕಾಸು ಇರೋರ್ನ ತಲೆ ಹಿಡಿತಾರೆ. ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇನೆ ಗುಡಿಸ್ಗುಂಡಾಂತರ ಮಾಡ್ತಾರೆ. ಇವಾಗ ಹೇಳಿರಲ್ಲ ಹಂಗೆ. ಹೌದಾ? ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು? ಇದು ತಲೆ ಹಿಡಿಯೋದು ಅವ್ರವ್ರನ್ನ. ಅಲ್ಲಪ್ಪ, ಅವ್ರು ಏನ್ ಕೆಲಸ ಮಾಡ್ತಾರಪ್ಪ?
ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ. ನಿಮಗ್ ಗೊತ್ತಾಗುತ್ತಲ್ಲ. ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ, ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರ ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಹಾ ಆಯ್ತು ಸ್ವಾಮಿ. ಆಯ್ತಾ? ಅದೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದೀರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ನಿನ್ ಕೊರಿಯರ್ ಅಲ್ಲಿ ಬರುತ್ತೆ, ನೀನೇನು ಹಣ ಕೊಡ್ಬೇಕಾಗಿಲ್ಲ. ನಿಮ್ ಮನೆಗೆ ಒಂದು ಬರುತ್ತೆ, ಅದು ಹೊಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ, ಒಂದು ಬಾಕ್ಸ್ ಅಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನು ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿಂಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಇದು ಅಕ್ಷತೆ ಕಾಳು ಹಣೆಗಿಕ್ಕೆ ಮಾಡೋರ? ಹಣೆಗೆ ಈಗ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟಿಸ್ತಿದ್ಯಲ್ಲ ಅಲ್ಲ ಹಾಕು, ಹಳೆ ಮನೆಗೂ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ್ರ ಅಕ್ಷತೆ? ನಾಮ ಹಣೆಗೆ ಇಲ್ಲ ಆತರ ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ ನಾ ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇಕ್ಕಲ್ಲ. ನೀನ್ ಹೆಂಗ್ಸ ತೋಟದಲ್ಲಿ ಅಲ್ವಾ ನಮ್ದು ಮನೆ? ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವ್ ಬನ್ನಿ, ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಯಾವಾಗಾಸಿ ಎಂತದ್ ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ, ಕಾಡಿನೊಳಗೆ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಹೊಳೆ ಹರಿತೈತಿ, ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಸ್ವಲ್ಪ ಗೌರ್ಮೆಂಟ್ ಕೆಲಸ. ಅವರ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರು ಅವರು ಮಾಸ್ಟರ್ ಕೆಲ್ಸದಾಗ ಅವ್ರೆ, ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನು ಹೇಳ್ತಿರೋದು 3 ಅಕ್ಷರ. ಪಾಯಿಂದ ಬರುತ್ತೆ ನೋಡು, ಪಾಯಿಂದ ಬರುತ್ತೆ. ಪಾಯ್ಸಣ? ಕರೆಕ್ಟ್ ಆಗಿ ಹೇಳಪ್ಪ. ನಮ್ಗೇನ್ ಗೊತ್ತು? ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ, ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ, ಪಾಯಿಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಮನೆಯವ್ರ ಕೇಳಿ ಹೇಳ್ತೀನಿ. ಅವರು ಒಂದ್ ಸ್ವಲ್ಪ ಬೇರೆ ಕೆಲಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನೋ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು, ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ.